ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಚಟಪಟ ಅಂತ ಮಾತನಾಡುತ್ತಿದ್ದ, ಹಾಸ್ಯವನ್ನ ಮಾಡುತ್ತಾ ಹೀರೋಯಿನ್ ಆಗಿ ಪಾತ್ರ ಮಾಡುತ್ತಿದ್ದ ನಟಿ ಅಂದ್ರೆ ಅದು ಮಂಜುಳಾ ಅವರು. ಮಂಜುಳಾ ಅವರು ನಿಜವಾಗ್ಲೂ ಗುಟ್ಟಾಗಿ ಮದುವೆ ಆಗಿದ್ರ? ಮಂಜುಳಾ ಅವರು ಟಾಪ್ ಹೀರೋಯಿನ್ ಆಗಿದ್ರು ಕೂಡ ತನಗಿಂತ ವಯಸ್ಸಾಗಿದ್ದ, ಮೊದಲೇ ಮದುವೆಯಾಗಿದ್ದ 2 ಮಕ್ಕಳ ತಂದೆಯನ್ನ ಮಂಜುಳಾ ಅವರು ಮದುವೆಯಾಗಿದ್ದು ಯಾಕೆ? ಹಾಗೆ ಮಂಜುಳಾ ಅವರು ನಿಜಕ್ಕೂ ವಿಷವನ್ನ ಕುಡಿದು ಸಾವನ್ನಪ್ಪಿದ್ರ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರ? ಇನ್ನು ಕೆಲವರ ಪ್ರಕಾರ ಮಂಜುಳಾ ಅವರು ಗ್ಯಾಸ್ ಲೀಕ್ ಆಗಿ ಬೆಂಕಿ ಹತ್ಕೊಂಡು ಸಾವನ್ನಪ್ಪಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಅವತ್ತು ನಡೆದದ್ದೇನು? ಜೊತೆಗೆ ಮಂಜುಳಾ ಅವರು ಇಷ್ಟೆಲ್ಲ ಆಸ್ತಿಯನ್ನ ಮಾಡಿದ್ರು, ಅಂಥ ಮಂಜುಳಾ ಅವರ ದುರಂತ ಕಥೆಯನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಮಂಜುಳಾ ಅವರು 8 ನವೆಂಬರ್ 1954ರಲ್ಲಿ ತುಮಕೂರಿನ ಹೊನ್ನೇಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು ಶಿವಣ್ಣ ಅಂತ. ಇವರು ವೃತ್ತಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಮಗಳನ್ನ ತುಂಬಾ ಮುದ್ದಾಗಿ ಬೆಳೆಸುತ್ತಾರೆ. ಮಂಜುಳಾ ಅವರಿಗೆ ಚಿಕ್ಕಂದಿನಲ್ಲೇ ಭರತನಾಟ್ಯದ ಮೇಲೆ ಸಾಕಷ್ಟು ಆಸಕ್ತಿ ಇರುತ್ತೆ. ಇದರಿಂದ ಅವರ ತಂದೆ ಮಂಜುಳಾ ಅವರನ್ನ ಭರತನಾಟ್ಯಕ್ಕೆ ಸೇರಿಸ್ತಾರೆ. ನಂತರ ಮಂಜುಳಾ ಅವರಿಗೆ ಸಿನಿಮಾದಲ್ಲಿ ನಾನು ಕೂಡ ಹೆಸರನ್ನ ಮಾಡಬೇಕು, ಸಿನಿಮಾಗಳಲ್ಲಿ ನಾನು ಕೂಡ ಪಾತ್ರವನ್ನ ಮಾಡಬೇಕು ಅಂತ ಆಸೆ ಆಗುತ್ತೆ. ಅದರಿಂದ ಅವರು ಮನೆ ಕಟ್ಟಿ ನೋಡು ಅಂತ ಒಂದು ಸಿನಿಮಾದಲ್ಲಿ ಬಾಲ ಕಲಾವಿದೆಯಾಗಿ ಕೇವಲ 11 ವರ್ಷದ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ನಂತರ ಮಂಜುಳಾ ಅವರು ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿದ್ದ ಕಾರಣ ಕೇವಲ 18ನೇ ವಯಸ್ಸಿಗೆ ಯಾರ ಸಾಕ್ಷಿ ಏನು ಅಂತ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾರೆ. ನಂತರ ಅವರು ಅನೇಕ ಸಿನಿಮಾಗಳನ್ನ ಮಾಡಿ ಸ್ಟಾರ್ ನಟಿಯಾಗಿ ಗುರುತಿಸಿಕೊಳ್ತಾರೆ. ನಂತರ ಈ ಸಿನಿಮಾಗಳಿಂದ ಹರಿದು ಬರ್ತಿದ್ದ ಹಣದಲ್ಲಿ ಮಂಜುಳಾ ಅವರು ತುಮಕೂರಿನಲ್ಲಿ 200 ಎಕರೆಯಷ್ಟು ಜಮೀನನ್ನ ಖರೀದಿ ಮಾಡ್ತಾರೆ. ನಂತರ ಹೀಗೆ ಅವರ ಸಿನಿಮಾ ಜೀವನ ತುಂಬಾ ಚೆನ್ನಾಗಿ ಸಾಗ್ತಾ ಇರುತ್ತೆ. ಜಾಸ್ತಿ ಎಳ್ದು ಹೇಳಕ್ ಹೋಗಲ್ಲ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಕಾರಣ ಮಂಜುಳಾ ಅವರು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಟಿಯಾಗಿ ತುಂಬಾ ಹೆಸರುವಾಸಿ ಆಗಿರ್ತಾರೆ. ಆಗ ಅವರಿಗೆ ಹುಡುಗಾಟದ ಹುಡುಗಿ ಎನ್ನುವಂತ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡೋಕೆ ಅವಕಾಶ ಬರುತ್ತೆ. ಆ ಸಿನಿಮಾವನ್ನ ನಿರ್ದೇಶನ ಮಾಡಿದವರು ಅಮೃತ ಅಮ್ಮೋರ್ ಅಂತ ನಿರ್ದೇಶಕರು. ಇವರು ತಮಿಳುನಾಡಿನವರು. ಇವರ ಹುಡುಗಾಟದ ಹುಡುಗಿ ಅಂತ ಸಿನಿಮಾದಲ್ಲಿ ಮಂಜುಳಾ ಅವರು ಪಾತ್ರ ಮಾಡ್ತಾರೆ. ನಂತರ ಅಮೃತ ಅಮ್ಮೋರ್ ಅವರ ಕನಸು ನನಸು ಅಂತ ಮತ್ತೊಂದು ಸಿನಿಮಾದಲ್ಲಿ ಕೂಡ ಮಂಜುಳಾ ಅವರು ಪಾತ್ರವನ್ನ ಮಾಡೋಕೆ ಅವಕಾಶ ಬರುತ್ತೆ. ಈ ಸಿನಿಮಾಗಳ ಶೂಟಿಂಗ್ ಸಮಯದಲ್ಲಿ ಆ ಸಿನಿಮಾದ ನಿರ್ದೇಶಕರಾದ ಅಮೃತ ಅಮ್ಮೋರ್ ಜೊತೆ ಹೆಚ್ಚಾಗಿ ಸಮಯ ಕಳೆದಿದ್ರಿಂದ ಇವರಿಬ್ಬರ ನಡುವೆ ಸ್ನೇಹ ಶುರುವಾಗಿ ಅದು ಪ್ರೀತಿಯಾಗಿ ಬದಲಾಗುತ್ತೆ. ಅಮೃತ ಅಮ್ಮೋರ್ನ ಮಂಜುಳಾ ಅವರು ಮದುವೆ ಆಗ್ತಾರೆ. ಆದ್ರೆ ಅಮೃತ ಅವರಿಗೆ ಮೊದಲೇ ಒಂದು ಮದುವೆ ಆಗಿರುತ್ತೆ. ಹಾಗೆ ಅವರಿಗೆ 2 ಮಕ್ಕಳು ಕೂಡ ಇರ್ತಾರೆ. ಈ ವಿಷಯ ಮಂಜುಳಾ ಅವರಿಗೆ ಗೊತ್ತಿದ್ರು ಕೂಡ ಅಮೃತ ಅಮ್ಮೋರ್ ಅವರನ್ನ ಪ್ರೀತಿ ಮಾಡಿದ ಕಾರಣ ಮಂಜುಳಾ ಅವರಿಗೆ ಅವರನ್ನ ಮದುವೆ ಆಗೋಕೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಮಂಜುಳಾ ಅವರ ಮನೆಯವರಿಗೆ ಮಾತ್ರ ಸ್ವಲ್ಪವೂ ಇಷ್ಟ ಇರೋದಿಲ್ಲ. ಅದರಲ್ಲೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಮಂಜುಳಾ ಅವರ ತಂದೆ ಶಿವಣ್ಣ ಅವರಿಗೆ ತನ್ನ ಮಗಳು ಈ ರೀತಿ 2 ಮಕ್ಕಳ ತಂದೆಯನ್ನ ಮದುವೆ ಆಗೋದು ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ತೀವ್ರವಾದ ವಿರೋಧವನ್ನ ಕೂಡ ಮಾಡ್ತಾರೆ. ಆದ್ರೆ ಮಂಜುಳಾ ಅವರು ಮಾತ್ರ ನಾನು ಮದುವೆ ಆದ್ರೆ ಅದು ಅಮೃತ ಅಮ್ಮೋರ್ ಅಂತ ಹಠ ಹಿಡಿತಾರೆ. ಅಲ್ಲಿವರೆಗೂ ತಂದೆಯ ಮಾತನ್ನ ಮಂಜುಳಾ ಅವರು ಯಾವತ್ತೂ ಕೂಡ ಮೀರಿರ್ಲಿಲ್ಲ. ಆದ್ರೆ ಮದುವೆ ವಿಚಾರದಲ್ಲಿ ಮಾತ್ರ ತಂದೆಯ ಮಾತನ್ನ ಮೀರಿ ಕೆಲವೊಂದಷ್ಟು ಜನರ ಸಮ್ಮುಖದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇವರಿಬ್ಬರ ಮದುವೆ ಆಗುತ್ತೆ. ಆದ್ರೆ ಮಂಜುಳಾ ಅವರು ಮದುವೆಯಾಗಿರುವ ವಿಷಯವನ್ನ ಯಾರಿಗೂ ಗೊತ್ತಾಗಬಾರದು ಅಂತ ಗುಟ್ಟಾಗಿ ಇಟ್ಟಿರ್ತಾರೆ. ಯಾಕಂದ್ರೆ ಮಂಜುಳಾ ಅವರು ಮದುವೆಯಾಗಿರುವ ವಿಷಯ ಹೊರಗಡೆ ಬಂದ್ರೆ ಅವರಿಗೆ ಸಿನಿಮಾ ಅವಕಾಶಗಳು ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದ ಮಂಜುಳಾ ಅವರು ಮದುವೆಯಾಗಿರುವ ವಿಷಯವನ್ನ ಗುಟ್ಟಾಗಿ ಇಡ್ಲಾಗಿತ್ತು. ಆದ್ರೆ ಎಷ್ಟೇ ಗುಟ್ಟು ಮಾಡಿದ್ದು ಒಂದಲ್ಲ ಒಂದು ದಿನ ಅದು ರಟ್ಟಾಗ್ಲೇಬೇಕಲ್ಲ. ಅದೇ ರೀತಿ ಪತ್ರಕರ್ತರೊಬ್ರು ಮಂಜುಳಾ ಅವರ ಮನೆಗೆ ಹೋದಾಗ ಮಂಜುಳಾ ಅವರ ಕುತ್ತಿಗೆಯಲ್ಲಿ ತಾಳಿಯನ್ನ ನೋಡ್ತಾರೆ. ಆಗ ಇವರು ಮದುವೆ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ನ್ಯೂಸ್ ಪೇಪರ್ ನಲ್ಲಿ ಮಂಜುಳಾ ಅವರಿಗೆ ಮದುವೆಯಾಗಿದೆ ಅಂತ ಬರೀತಾರೆ. ಆಗ ಈ ವಿಷಯ ಎಲ್ಲರಿಗೂ ಕೂಡ ತಿಳಿಯುತ್ತೆ. ನಂತರ ಮಂಜುಳಾ ಅವರಿಗೆ ಅಮೃತ ಅಮ್ಮೋರ್ ಅವರಿಂದ ಒಂದು ಮಗು ಕೂಡ ಆಗುತ್ತೆ. ಆ ಮಗುವಿಗೆ ಅಭಿಷೇಕ್ ಅಂತ ಹೆಸರಿಡ್ತಾರೆ. ಮಂಜುಳಾ ಅವರಿಗೆ ಮದುವೆಯಾಗಿದೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಸಿನಿಮಾದ ಅವಕಾಶಗಳು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತೆ. ಮಂಜುಳಾ ಅವರನ್ನ ಮದುವೆಯಾಗಿದ್ದಂತ ಅಮೃತ ಅಮ್ಮೋರ್ಗೆ ಮೊದಲೇ ಒಂದು ಮದುವೆಯಾಗಿದ್ದ ಕಾರಣ ತಮಿಳುನಾಡಿನಲ್ಲಿ ಅವರಿಗೆ ಒಂದು ಸಂಸಾರ ಇರುತ್ತೆ. ಇದರಿಂದ ಅವರು ಮಂಜುಳಾ ಅವರನ್ನ ಬಿಟ್ಟು ತಮಿಳುನಾಡಿನಲ್ಲೇ ಹೆಚ್ಚಾಗಿ ಇರ್ತಿದ್ರು. ಮಂಜುಳಾ ಅವರನ್ನ ಎಲ್ಲೋ ಒಂದು ಸಾರಿ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ರು. ಮಂಜುಳಾ ಅವರ ಮನೆಯಲ್ಲಿ ಮಂಜುಳಾ ಅವರ ತಮ್ಮನ ಹೆಂಡತಿ ಎಲ್ಲರೂ ಇದ್ರೂ ಕೂಡ ಗಂಡ ಇರದೆ ಒಂಟಿತನ ಅನ್ನೋದು ಮಂಜುಳಾ ಅವರಿಗೆ ಕಾಡ್ತಿತ್ತು. ಆದ್ರೂ ಅವರು ಯಾವಾಗ್ಲೂ ಖುಷಿಯಾಗಿರ್ತಿದ್ರಂತೆ. ಹೀಗೆ ಒಂದು ದಿನ ಆ ಕರಾಳ ದಿನ ಹತ್ತಿರ ಬರುತ್ತೆ. ಮಂಜುಳಾ ಅವರು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕೆ ಗ್ಯಾಸ್ ಅನ್ನ ಆನ್ ಮಾಡ್ತಾರೆ. ಅಷ್ಟರಲ್ಲಿ ಮಂಜುಳಾ ಅವರ ಮಗ ತುಂಬಾ ಚಿಕ್ಕವನಾಗಿದ್ದ ಕಾರಣ
ಆಗ ಆ ಮಗು ತನ್ನ ತಾಯಿ ಮಂಜುಳಾನನ್ನ ನನಗೆ ತಿಂಡಿ ಕೊಡು ಅಂತಾನೋ ಅಥವಾ ಇನ್ನೇನೋ ತುಂಟಾಟವನ್ನ ಮಾಡ್ತಾನೆ. ಆಗ ಮಂಜುಳಾ ಅವರು ತನ್ನ ಮಗನ ತುಂಟಾಟವನ್ನ ಕಂಡು ಗ್ಯಾಸ್ ಆನ್ ಮಾಡಿರ್ತಾರೆ. ಆಫ್ ಮಾಡೋದನ್ನ ಮರೆತು ಮಗನ್ನ ಮುದ್ದಾಡೋಕೆ ಅಡುಗೆ ಮನೆಯಿಂದ ತುಂಬಾ ದೂರಕ್ಕೆ ಆ ಮಗುವನ್ನ ಓಡಿಸ್ಕೊಂಡು ಹೋಗ್ತಾರೆ. ನಂತರ ಮಗುವನ್ನ ಮುದ್ದಾಡಿ ಮತ್ತೆ ಅಡುಗೆ ಮನೆಗೆ ಅಡುಗೆ ಮಾಡೋಕೆ ಅಂತ ಬರ್ತಾರೆ. ಆದ್ರೆ ಅಷ್ಟರಲ್ಲಾಗ್ಲೇ ಅವರು ಮುಂಚೆ ಗ್ಯಾಸ್ ಅನ್ನ ಆನ್ ಮಾಡಿದ್ರಿಂದ ಅಡುಗೆ ಮನೆ ತುಂಬಾ ಗ್ಯಾಸ್ ತುಂಬಿಕೊಂಡಿರುತ್ತೆ. ಮಂಜುಳಾ ಅವರು ಆತುರದಲ್ಲಿ ಅದ್ಯಾವುದನ್ನು ಗಮನಿಸದೆ ಕೈಯಲ್ಲಿ ಬೆಂಕಿ ಪಟ್ಟನ ಹಿಡ್ಕೊಂಡು ಗ್ಯಾಸ್ ಅನ್ನ ಹಚ್ಚೋದಕ್ಕೆ ಅಂತ ಬೆಂಕಿ ಕಡ್ಡಿಯನ್ನ ಗೀರ್ತಾರೆ. ಆಗ ಮಂಜುಳಾ ಅವರಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೆ ದುರಾದೃಷ್ಟವಶಾತ್ ಅಂದ್ರೆ ಅವರು ಮಂಜುಳಾ ಅವರು ಕಾಟನ್ ಬಟ್ಟೆಯ ಬದಲಾಗಿ ಸಿಂಥೆಟಿಕ್ ಹಾಕಿರ್ತಾರೆ. ಇದರಿಂದ ಬೆಂಕಿ ಹತ್ಕೊಂಡ ತಕ್ಷಣ ಅವರ ಬಟ್ಟೆ ಮೈಗೆಲ್ಲ ಅಂಟ್ಕೊಳ್ಳುತ್ತೆ. ಇದರಿಂದ ಬೆಂಕಿ ಇನ್ನು ದಗದಗನೆ ಹೊತ್ಕೊಳ್ಳೋಕೆ ಉರಿಯೋಕೆ ಶುರುವಾಗುತ್ತೆ. ಆಗ ಮಂಜುಳಾ ಅವರು ಜೋರಾಗಿ ಕಿರ್ಚ್ಕೊಳ್ತಾರೆ. ಆಗ ಮನೆಯಲ್ಲಿದ್ದ ಮಂಜುಳಾ ಅವರ ತಮ್ಮನ ಹೆಂಡತಿ ಒಂದು ಬಟ್ಟೆಯನ್ನ ಸುತ್ತಿ ಬೆಂಕಿಯನ್ನ ಆರಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಷ್ಟು ಹೊತ್ತಿಗೆ ಮಂಜುಳಾ ಅವರ ದೇಹ ತುಂಬಾ ಸುಟ್ಟು ಹೋಗಿತ್ತು. ಆದ್ರೆ ಬೆಂಕಿಯಿಂದ ಮಂಜುಳಾ ಅವರ ಮುಖಕ್ಕೆ ಮಾತ್ರ ಏನೂ ಆಗಿರ್ಲಿಲ್ಲ. ಕುತ್ತಿಗೆಯಿಂದ ಹೊಟ್ಟೆವರೆಗೂ ಮಾತ್ರ ಬೆಂಕಿಯಿಂದ ಸುಟ್ಟು ಹೋಗಿತ್ತು. ಆಗ ಅವರನ್ನ ಒಂದು ಆಟೋದಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮೈಯೆಲ್ಲ ಬೆಂಕಿಯಿಂದ ಸುಟ್ಟಿದ್ರಿಂದ ಅದರ ನೋವನ್ನ ತಾಳಲಾರದೆ ಮಂಜುಳಾ ಅವರು ದಾರಿ ಮಧ್ಯದಲ್ಲಿ ನನಗೆ ಬಾಯಾರಿಕೆ ಆಗ್ತಿದೆ, ನಾನು ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ. ಆಗ ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಹೋಟೆಲ್ನಲ್ಲಿ ನೀರ ತಗೊಂಡ್ ಬಂದು ನೀರನ್ನ ಕುಡಿಸಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ತುಂಬಾ ಚೆನ್ನಾಗಿ ಮಾತನಾಡ್ಕೊಂಡು ಆರೋಗ್ಯವಾಗಿರ್ತಾರೆ. ಹೀಗೆ ಆಸ್ಪತ್ರೆಯಲ್ಲಿ ಒಂದು ವಾರಗಳ ತನಕ ಚೆನ್ನಾಗಿದ್ರು. ಆದ್ರೆ ಶುಕ್ರವಾರ ಬೆಳಗ್ಗೆಯಿಂದ ಮಾತನಾಡಿದ ಮಂಜುಳಾ ಅವರು ಮೆಲ್ಲನೆ ಮೂಕರಾಗ್ತಾರೆ. ಕೊನೆಗೆ 9 ಸೆಪ್ಟೆಂಬರ್ 1986ರಲ್ಲಿ ಒಂದು ಶುಕ್ರವಾರ ಸಂಜೆ ಸಾವನ್ನಪ್ತಾರೆ. ಆದ್ರೆ ಮಂಜುಳಾ ಅವರ ಸಾವನ್ನ ಕೆಲವರು ಆತ್ಮಹತ್ಯೆ ಅಂತ ಕರೆದ್ರು, ಇನ್ನು ಕೆಲವರು ಮಂಜುಳಾ ಅವರೇ ವಿಷ ಕುಡಿದು ಸಾವನ್ನಪ್ಪಿದ್ರು ಅಂತ ಕರೆದ್ರು. ಇಷ್ಟೇ ಅಲ್ಲದೆ ಇನ್ನು ಕೆಲವರು ಮಂಜುಳಾ ಅವರು ಚೀಟಿ ವ್ಯವಹಾರ ನಡೆಸ್ತಿದ್ರು, ಅವರೇ ಚೀಟಿ ವ್ಯವಹಾರದಲ್ಲಿ ಮೋಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಚೀಟಿ ಹಾಕಿದ್ದವರೆಲ್ಲ ಮಂಜುಳಾ ಅವರ ಮೇಲೆ ದೂರು ಕೊಟ್ಟಾಗ ಮಂಜುಳಾ ಅವರು ಅದನ್ನ ತಡೆಯಲಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ರೀತಿ ಸುದ್ದಿ ಹಬ್ಬಿಸ್ತಾರೆ. ಆದ್ರೆ ಅದೆಲ್ಲವೂ ಶುದ್ಧ ಸುಳ್ಳು. ಮಂಜುಳಾ ಅವರು ಸಾವನ್ನಪ್ಪಿದ್ದು ಅಕಸ್ಮಾತ್ ಆಗಿ ಗ್ಯಾಸ್ ಲೀಕ್ ಆಗಿ ಹೊತ್ತಿಕೊಂಡ ಬೆಂಕಿಯ ಅನಾಹುತದಲ್ಲಿ ಅಂತ ಸ್ವತಃ ಮಂಜುಳಾ ಅವರ ತಮ್ಮ ನೀಲಕಂಠ ಅವರೇ ಹೇಳ್ಕೊಂಡಿದ್ದಾರೆ. ಇನ್ನು ಮುಖ್ಯವಾಗಿ ಮಂಜುಳಾ ಅವರಿಗೆ 2 ಮಕ್ಕಳಿದ್ರು ಅಂತ ಹೇಳ್ತಾರೆ. ಆದ್ರೆ ಅದು ಕೂಡ ಯಾವುದೇ ಸಾಕ್ಷಿಗಳಿಲ್ಲ. ನೋಡಿದ್ರಲ್ಲ, ಒಂದು ಕಾಲದಲ್ಲಿ ಟಾಪ್ ನಟಿಯಾಗಿದ್ದ ಮಂಜುಳಾ ಅವರ ಬದುಕಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿ ಕೇವಲ 31 ವರ್ಷ ವಯಸ್ಸಿನಲ್ಲೇ ತನ್ನ ಚಿಕ್ಕ ಮಗುವನ್ನ ಬಿಟ್ಟು ಹೊರಟು ಹೋಗ್ತಾರೆ. ಹಾಗಾದ್ರೆ ಅವತ್ತು ಗ್ಯಾಸ್ ಲೀಕ್ ಆಗಿ ಮಂಜುಳಾರಿಗೆ ಬೆಂಕಿ ಹತ್ಕೊಂಡಿದ್ದಕ್ಕೆ ಮಂಜುಳಾ ಅವರ ನಿರ್ಲಕ್ಷ್ಯವೇ ಕಾರಣವಾಯ್ತಾ ಅಥವಾ ಮಗನ ಮೇಲಿದ್ದಂತಹ ಪ್ರೀತಿಯೇ ಕಾರಣವಾಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿರುತ್ತೆ ಅನ್ಕೋತೀನಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.